ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಮ್ಸ್ಟ್ರಿಂಗ್ ಇಂಜುರಿ ಕಾರಣದಿಂದಾಗಿ ದೇವದತ್ ಪಡಿಕ್ಕಲ್ ಅವರು RCB ತಂಡದಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಹಾಗಾದ್ರೆ ಇವರ ಬದಲಿಯಾಗಿ ಯಾವ ಆಟಗಾರ ಸೇರ್ಪಡೆ ಆಗಿದ್ದಾರೆ ನಮ್ಮ RCB ತಂಡಕ್ಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಈ ಬಾರಿಯ ನಮ್ಮ RCB ತಂಡದಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಇಂಪ್ಯಾಕ್ಟ್ ಮೂಲಕ ಬಂದು ಇಂಪ್ಯಾಕ್ಟ್ ಸಖತ್ತಾಗಿ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಆದರೆ ಇದೀಗ ನಮ್ಮ RCB ಅಭಿಮಾನಿಗಳಿಗೆ ಮತ್ತು RCB ಮ್ಯಾನೇಜ್ಮೆಂಟ್ RCB ಟೀಮ್ಗೆ ದೊಡ್ಡ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು. ದೇವದತ್ ಪಡಿಕ್ಕಲ್ ಅವರಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ಅವರು ಅರ್ಧ ಸೀಸನ್ನಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ RCB ತಂಡಕ್ಕೆ ಅವರ ಬದಲಿ ಆಟಗಾರನಾಗಿ ನಮ್ಮ ಇನ್ನೊಬ್ಬ ಕನ್ನಡಿಗ ಆಗಿರುವಂಥ ಮಯಾಂಕ್ ಅಗರ್ವಾಲ್ ಅವರು ತಂಡ ಆದರೆ ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಒಬ್ಬ ಕನ್ನಡಿಗ ಆದರೆ ರೂಲ್ಡ್ ಔಟ್ ಆಗಿದ್ದಾರೆ, ಇನ್ನೊಬ್ಬ ಕನ್ನಡಿಗ ನಮ್ಮ RCB ತಂಡವನ್ನಾದರೆ ಸೇರಿದ್ದಾನೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಈ ಸೀಸನ್ನ ದೇವದತ್ ಪಡಿಕ್ಕಲ್ ಅವರ ಆಟ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರಕಾರ ಹೇಳೋದಾಯಿತು ಅಂತಂದರೆ ದೇವದತ್ ಪಡಿಕ್ಕಲ್ ಅವರು ಬಂದುಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿ ಹೋಗ್ತಿದ್ರು ಅಂತಲೇ ಹೇಳ್ಬೋದು. ಆ ಥರ ಇಂಪ್ಯಾಕ್ಟ್ ಆದರೆ ಮಾಡಿದ್ದಾರೆ ಈ ಸೀಸನ್ನಲ್ಲಿ ದೇವದತ್ ಪಡಿಕ್ಕಲ್ ಅವರು. ನೀವು ನಿಮಗೆ ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.